ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಆಗ್ತಾ ಇರುವಂತಹ ಅಧಿಕೃತವಾದಂತಹ ಮೊದಲನೆಯ ನಾಮಿನೇಷನ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಜೋಶ್ ಜಾಸ್ತಿ ಆಗಿದೆ. ಕಾರಣ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳ ಜೊತೆಗೆ ಇಡೀ ರಾಜ್ಯದಿಂದ ಬಂದಿರುವಂತಹ JDSನ ಕಾರ್ಯಕರ್ತರು ಕೂಡ ಸೇರಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳಿಗೆ, ಮತದಾರರಿಗೆ, ಮುಖ್ಯವಾಗಿ ನನ್ನ ಜೀವನದ ಉಸಿರಾಗಿರುವ ನಿಮ್ಮಂತ ಕನ್ನಡದ ಕಲಾಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನೊಬ್ಬ ಭಾರತೀಯಳು ಅನ್ನೋದಕ್ಕೆ ನನಗೆ ಎಷ್ಟು ಹೆಮ್ಮೆ ಇದೆಯೋ ಅದರಷ್ಟೇ ಹೆಮ್ಮೆ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತಳು ಅನ್ನುವಂತ ಹೆಮ್ಮೆ ನನಗಿದೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಇಲ್ಲಿರುವಂತಹ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಬಹಳ ಹೆಮ್ಮೆ ಹಾಗೂ ಖುಷಿ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಪ್ರಚಾರ ಮಾಡೋದಕ್ಕೆ ಈ ಕಾರಣಕ್ಕೂ ಕೂಡ ನನಗೆ ಹೆಚ್ಚು ಖುಷಿ ಆಗುತ್ತೆ. ಅಭಿಮಾನದಿಂದ ನಾನು ಯಾವಾಗಲೂ ಬರ್ತೀನಿ. ಕಾರಣ ನಮ್ಮೆಲ್ಲರಲ್ಲೂ ಒಂದು ನಾಡ್ನುಡಿ ಇದೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ. ಆದ್ರೆ ಒಬ್ಬ ಮಹಿಳೆ ಹಿಂದೆ ಯಾರು ಇರ್ತಾರೆ ಅನ್ನುವಂಥ ನಾಡ್ನುಡಿನೇ ಇಲ್ಲ. ಆದ್ರೆ ಆ ನಾಡ್ನುಡಿಯನ್ನ ಬದಲಾಯಿಸಿದಂತ ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಯೋಜನೆ ಇದೆ ಅಂತ ತೋರಿಸ್ಕೊಟ್ಟದ್ದು ನಮ್ಮ ಬಿಜೆಪಿ ಪಕ್ಷದಲ್ಲಿದ್ದಂತ ಹಲವಾರು ನಾಯಕರು ಹಾಗೂ ನರೇಂದ್ರ ಮೋದಿ ಅವರಿಗೆ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಅವರು ತಗೊಂಡಂತ ಹಲವಾರು ಮಹಿಳಾ ಪರವಾದಂತ ಹಲವಾರು ಯೋಜನೆಗಳು. ಇವತ್ತು ನಾವೆಲ್ಲರೂ ಸ್ವಾವಲಂಬಿಗಳಾಗಿದ್ದೀವಿ. ಇವತ್ತು ಕೇವಲ 1-2 ರಂಗದಲ್ಲ, ದೇಶದಲ್ಲಿರುವಂತ ಎಲ್ಲ ರಂಗದಲ್ಲೂ ಕೂಡ ಮಹಿಳೆಯರು ಮುಂಚೂಣಿಯರಿದ್ದಾರೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಕೊಟ್ಟಂತ ಹಲವಾರು ಯೋಜನೆಗಳು ಕಾರಣ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಅಮ್ಮ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಚುನಾವಣೆ ಬಂತು ಅಂತಿದ್ದ ಹಾಗೆ ಜನರಿಗೆ ಬಣ್ಣವಾದಂತ ಆಮಿಷಗಳನ್ನ ಕೊಟ್ಟು ಅವರಿಗೆ ಮತ ಸೆಳೆಯೋದು ಒಂದು ಫ್ಯಾಷನ್ ಆಗೋಗಿದೆ. ಈ ರೀತಿ ಈ ಸಾರಿ ಕಾಂಗ್ರೆಸ್ ಪಕ್ಷದ ಚುನಾವಣೆಯಲ್ಲಿ ಮಹಿಳೆಯರ ಮತ ಒಂಚೂರು ಆ ಕಡೆ ಈ ಕಡೆ ಹೋಗ್ಬಾರ್ದು ಅನ್ನುವಂತ ದುರಾಲೋಚನೆಯಿಂದ ಅವರು ಮಹಿಳೆಯರಿಗೆ ಏನ್ ಮಾಡಿದ್ರು, ಎಲ್ಲ ಫ್ರೀ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಮಹಿಳೆಯರಿಗೆ ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೆ ಫ್ರೀ ಅಂತ ಘೋಷಣೆ ಮಾಡಿದ್ರು. ನಾನು ಹೇಳ್ತಾ ಇದ್ದೀನಿ, ಮಹಿಳೆಯರಿಗೆ ಬಸ್ಸಲ್ಲಿ ಓಡಾಡೋದಕ್ಕೆ ಫ್ರೀ ಅಂತ ಘೋಷಣೆ ಮಾಡಿದ್ರಲ್ಲ, ಮಹಿಳೆಯರು ಬಸ್ನಲ್ಲಿ ಓಡಾಡೋದಕ್ಕೆ ಒಂದು ಕಾರಣ ಕೊಡಿ ಸ್ವಾಮಿ. ಮಹಿಳೆಯರಿಗೆ ಬಸ್ಸಲ್ಲಿ ಓಡಾಡಿ ಅಂತ ಫ್ರೀ ಕೊಟ್ಟ ತಕ್ಷಣ ಹೆಣ್ಮಕ್ಳು ಪಾಪ ಎಲ್ಲ ದೇವಸ್ಥಾನಗಳಿಗೆ, ತೀರ್ಥಯಾತ್ರೆಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೆ ನರೇಂದ್ರ ಮೋದಿ ಅವರು ಕೊಟ್ಟಂತ ಯೋಜನೆಗಳು ಕೇವಲ ಫ್ರೀ ಆಗಿರುವಂತ ಯೋಜನೆಗಳಲ್ಲಮ್ಮ. ಈ ಭಾರತದಲ್ಲಿ ಪ್ರತಿಯೊಬ್ಬ ಹೆಣ್ಣುಮಗಳು ಆಕಾಶದ ಎತ್ತರಕ್ಕೆ ಓಡಾಡುವಂತ ಅವಕಾಶನ ಮಾಡಿಕೊಟ್ಟಿದ್ದು ನರೇಂದ್ರ ಮೋದಿ ಅವರು. ಇವತ್ತು ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೆ ಪ್ರತಿ ಒಂದು ರಂಗದಲ್ಲಿ ಮಹಿಳೆಯರಿದ್ದಾರೆ. ಅವರು ಬರ್ತಿದ್ದ ಹಾಗೆ ಕೊಟ್ಟಂತ ಮೊದಲನೇ ಯೋಜನೆ ಬೇಟಿ ಪಡಾವೋ ಬೇಟಿ ಬಚಾವೋ ಇಂದ ಹಿಡಿದು ಹಳ್ಳಿಗಳಲ್ಲಿ ಹೆಣ್ಮಕ್ಳು ಇವತ್ತು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಆಕೆಗೆ ಒಂದು ಕೊಟ್ಟಂತ ಒಂದು ಸಣ್ಣ ಕೌಶಲ್ಯದಿಂದನೂ ಕೂಡ ಆಕೆ ಉದ್ಯೋಗ ಮಾಡಬಹುದು, ತನ್ನ ಬದುಕನ್ನ ಕಟ್ಕೊಳ್ಬಹುದು ಅನ್ನೋಂತ ಹಲವಾರು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಮೋದಿ ಅವರನ್ನ ನಾವು ಈ ಸರಿ ಮತ್ತೊಮ್ಮೆ ಆರಿಸಿ ತರಬೇಕು. ಮಹಿಳೆಯರು ಅದರಲ್ಲೂ ವಿಶೇಷವಾಗಿ ಈ ಸಾರಿ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮೆಲ್ಲರ ಕನಸಾಗಿತ್ತು, ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಜಿಲ್ಲಾ ಪಂಚಾಯತ್ಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನ ಕೊಟ್ಟಿದ್ರು. ಆದ್ರೆ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಕೊಟ್ಟು ರಾಜಕಾರಣದಲ್ಲೂ ಕೂಡ ಮಹಿಳೆಯರನ್ನ ಮುನ್ನುಗ್ಗಿಸುವಂತ ಕೆಲಸಗಳನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಒಂದು ಮಾತಿತ್ತು, ಉದ್ಯೋಗಂ ಪುರುಷ ರಕ್ಷಣಂ ಅಂತ. ಅಂದ್ರೆ ಕೇವಲ ಪುರುಷರು ಮಾತ್ರ ಉದ್ಯೋಗ ಮಾಡಬೇಕಾಗಿತ್ತು ಅನ್ನುವಂಥ ಅರ್ಥದಲ್ಲಿ. ಆದ್ರೆ ನರೇಂದ್ರ ಮೋದಿ ಅವರು ಅದು ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ ಅದು ಕೇವಲ ಉದ್ಯೋಗಂ ಕುಲಕ್ಷಣಂ ಅಂತ ಮಾಡಿದವರು ನರೇಂದ್ರ ಮೋದಿ ಅವರು. ಹೀಗೆ ಭಾರತವನ್ನ ಮುನ್ನುಗ್ಗಿಸುತ್ತಾ ಮಹಿಳೆಯರಿಗೆ ಅದನ್ನ ಮುಂಚೂಣಿ ಸ್ಥಾನವನ್ನ ಕೊಡುತ್ತಾ, ಹಿಂದೊಂದು ಕಾಲ ಇತ್ತು ಭಾರತದಲ್ಲಿ ಮಹಿಳೆಯರಿಗೆ ರಕ್ಷಣೆ ಮಾಡಿ ಅಂತ ಒಂದು ಕೂಗನ ಎಲ್ಲರೂ ಕೂಗ್ತಾ ಇದ್ವಿ. ಆದ್ರೆ ಭಾರತದಲ್ಲಿ ಮಹಿಳೆಯರಿಗೆ ರಕ್ಷಣೆ ಮಾಡೋದಿರ್ಲಿ,
ಇಡೀ ಭಾರತವನ್ನ ರಕ್ಷಣೆ ಮಾಡುವಂತ ಶಕ್ತಿ ಮಹಿಳೆಗಿದೆ ಅಂತ ನಂಬಿದವರು ನಮ್ಮೆಲ್ಲರ ನರೇಂದ್ರ ಮೋದಿ ಅವರು ಸೀತಾರಾಮ್ ಅವರಿಗೆ ರಕ್ಷಣಾ ಸಚಿವರನ್ನಾಗಿ ಮಾಡಿದ್ರು. ಹೀಗೆ ಭಾರತವನ್ನ ರಕ್ಷಣೆ ಮಾಡುತ್ತಾ ಭಾರತದಲ್ಲಿರುವ ಮಹಿಳೆಯರಿಗೆ ಗೌರವವಾದ ಸ್ಥಾನಮಾನಗಳನ್ನು ಕೊಡ್ತಾ ಮುನ್ನುಗ್ತಾ ಇರುವಂತಹ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರಿಗೆ ಈ ಸರಿ ನಾವು ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ಲೇಬೇಕು. ಎಲ್ಲ ಕಡೆ ಒಂದೇ ಕೂಗು, ಭಾರತದಲ್ಲಿ ಮಾತ್ರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಈ ಸಾರಿ ಭಾರತದಲ್ಲಿ ಮತ್ತೊಮ್ಮೆ ಮೋದಿ ಅನ್ನುವಂತಹ ಮಾತುಗಳನ್ನ ಬರ್ತಾ ಇದೆ. ಈ ಬಾರಿ ಮೋದಿ 400ಕ್ಕೂ ಮೀರಿ, ನನ್ನೊಟ್ಟಿಗೆ ಎಲ್ಲರೂ ಹೇಳಿ, ಈ ಬಾರಿ ಮೋದಿ 400ಕ್ಕೂ ಮೀರಿ ಈ ಸರಿ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿಲಿರುವ ಅಭ್ಯರ್ಥಿಯಾಗಿರುವಂತಹ PC ಮೋಹನ್ ಅವರಿಗೆ ನೀವು ವೋಟ್ ಹಾಕೋದ್ರ ಮೂಲಕ ಅವ್ರನ್ನ ಅತ್ಯಂತ ದೊಡ್ಡ ಬಹುಮತದಲ್ಲಿ ಗೆಲ್ಲಿಸ್ತೀರಿ. ಇಲ್ಲಿರೋರು ಎಲ್ಲರೂ ಕೂಡ ಈ ಕ್ಷೇತ್ರದ ಮತದಾರರೇ. ಆದ್ರೆ ಇಲ್ಲಿ ವೇದಿಕೆ ಮೇಲಿರೋ ಎಷ್ಟು ನಾಯಕರು ಅವರಿಗೆ PC ಮೋಹನ್ ಅವರಿಗೆ ವೋಟ್ ಹಾಕೋ ಅವಕಾಶ ಇದೆಯೋ ಅನ್ನೋದು ನಂಗೆ ಗೊತ್ತಿಲ್ಲ. ಆದ್ರೆ ನನ್ನ ವೋಟು PC ಮೋಹನ್ ಅವರಿಗೆ, ಯಾಕೆಂದ್ರೆ ನಾನು ಈ ಕ್ಷೇತ್ರದವಳು. ನನ್ನ ಒಂದು ವೋಟ್ ಮಾತ್ರ ಅಲ್ಲ, ತುಂಬಾ ವಿಶೇಷ. ಈ ಬಾರಿ ನನ್ನ ಮಗಳು ಮೊದಲನೇ ವೋಟು, ನನ್ನ ಮಗಳು ಫಸ್ಟ್ ಟೈಮ್ ವೋಟರ್, ಫ್ರೆಶ್ ವೋಟರ್ ಆಗಿದ್ದಾಳೆ. ಆಕೆಯು ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಿರುವಂತ PC ಮೋಹನ್ ಅವ್ರಿಗೆ ಅಂತ ಹೇಳ್ತಾ, ನೀವೆಲ್ಲರೂ ಇವತ್ತು ಒಂದು ಸಂಕಲ್ಪ ಮಾಡಿ, ಈ ಸಾರಿ ನಡೀತಾ ಇರುವಂತಹ ಚುನಾವಣೆ ಕೇವಲ ಒಬ್ಬ ಅಭ್ಯರ್ಥಿಯ ಗೆಲುವಿಗಾಗಿ ಮಾತ್ರವಲ್ಲ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯ ಗೆಲುವಿಗಾಗಿ ಮಾತ್ರವಲ್ಲ, ಇಡೀ ಭಾರತದ ರಕ್ಷಣೆಗಾಗಿ, ಭಾರತದ ಗೆಲುವಿಗಾಗಿ ನೀವು PC ಮೋಹನ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.